ಜಾಗತಿಕ ಬಂಡವಾಳ ಹೂಡಿಕೆ ಮಾರುಕಟ್ಟೆಯ ದಶಾವತಾರದ 5ನೇ ದರ್ಶನ, ವಾಟ್ ಈಸ್ ಇನ್ಸೆಪ್ಷನ್ ವ್ಯಾಲ್ಯೂ. ಬಹಳಷ್ಟು ಜನ ಹೇಳ್ತಾರೆ, ನಾನು ಅವ್ರನ್ನ ಯಾರನ್ನೋ ನಂಬಿ ಮಾರ್ಕೆಟಿಗೆ ದುಡ್ಡಾಗಿ ಕಳ್ಕೊಂಡೆ, ಇವ್ರನ್ನ ಯಾರನ್ನೋ ನಂಬಿ ಮಾರ್ಕೆಟಿಗೆ ದುಡ್ಡಾಗಿ ಕಳ್ಕೊಂಡೆ. ಸ್ವಾಮಿ, ನೀವು ಯಾರನ್ನೋ ನಂಬೋ ಅವಶ್ಯಕತೆ ಇರಲಿಲ್ಲ. ನೀವು ಯುಲಿಪ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಮಾರ್ಕೆಟ್ ಫಂಡ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಿದ್ರೆ ಅವತ್ತು ನೀವು 2 ಫ್ಯಾಕ್ಟರ್ಸ್ಗಳನ್ನು ತಿಳ್ಕೋಬೇಕಾಗಿತ್ತು. ದ ಫಸ್ಟ್ ಫ್ಯಾಕ್ಟರ್ ಇಸ್ ಇನ್ಸೆಪ್ಷನ್, ದಟ್ ಈಸ್ ಮಾರ್ಕೆಟ್ ಫಂಡು ಯಾವಾಗ ಸ್ಟಾರ್ಟ್ ಆಗಿದೆ, ಇದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ ಅನ್ನೋ ನಾಲೆಡ್ಜ್ ನಿಮಗೆ ಇರ್ತಾ ಇತ್ತು. ಅಂಡ್ ದ ಸೆಕೆಂಡ್ ಥಿಂಗ್, ದಟ್ ಈಸ್ ರಿಟರ್ನ್ಸ್ ಸಿನ್ಸ್ ಇನ್ಸೆಪ್ಷನ್. ಈ ರಿಟರ್ನ್ಸ್ ಸಿನ್ಸ್ ಇನ್ಸೆಪ್ಷನ್ ಅಲ್ಲಿ ಆವರೇಜ್ ರಿಟರ್ನ್ಸ್ ಆರ್ ದ ರೀಸೆಂಟ್ ರಿಟರ್ನ್ಸ್ ಆ ಫಂಡ್ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ವ್ಯಾಲ್ಯೂ ಮೇಲೆ ನೀವು ಡಿಸೈಡ್ ಮಾಡಿ ಫಂಡ್ ಹಾಕಿದ್ದಿದ್ರೆ ನಿಮ್ಮ ಮಾರ್ಕೆಟ್ ಫಂಡ್ ಎಲ್ಲೂ ಕಳೆದೋಗ್ತಾ ಇರಲಿಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲೂ ಪೋಲ್ ಆಗ್ತಾ ಇರಲಿಲ್ಲ. ಅದನ್ನು ಬಿಟ್ಟು ಯಾರೋ ಹೇಳಿದ್ರು ಅಂತ ನಂಬಿ ಇನ್ಸೆಪ್ಷನ್ ವ್ಯಾಲ್ಯೂ ಮತ್ತು ರಿಟರ್ನ್ಸ್ ಸಿನ್ಸ್ ಇನ್ಸೆಪ್ಷನ್ ತುಂಬಾ ಕಡಿಮೆ ಇರತಕ್ಕಂಥ ಫಂಡ್ಗಳಿಗೆ ನೀವು ಹಣನ ಇನ್ವೆಸ್ಟ್ ಮಾಡಿ ಇವತ್ತು ಮಾರ್ಕೆಟ್ ಸುಳ್ಳು, ಮಾರ್ಕೆಟ್ ಮೋಸ ಅನ್ನೋದ್ರಲ್ಲಿ ಯಾವುದೇ ತರದ ಅರ್ಥ ಇಲ್ಲ. ಸೊ ಕಡೆಯದಾಗಿ ನಾನು ಹೇಳೋದಾದ್ರೆ 2 ಫಂಡ್ಸ್, ದಟ್ ಈಸ್ ಒನ್ ಇಸ್ ಮಿಡ್ ಕ್ಯಾಪ್ ಫಂಡ್ ಅಂಡ್ ಈಕ್ವಿಟಿ ಫಂಡ್ ಆಫ್ ಸಮ್ ಕಂಪನಿ ರೀಸೆಂಟ್ ಆಗಿ ಇನ್ಸೆಪ್ಷನ್ ವ್ಯಾಲ್ಯೂ ಡಿಕ್ಲೇರ್ ಮಾಡಿರೋದು. ಮಿಡ್ ಕ್ಯಾಪ್ ಫಂಡ್ ಇಂದು 22.10%, ಈಕ್ವಿಟಿ ಫಂಡ್ 17.10%. ಸೊ ಈ ತರದ ಇನ್ಸೆಪ್ಷನ್ ಅಪ್ಡೇಟ್ಸ್ ನ ಪಡೆದು ಮಾರ್ಕೆಟ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಯಾವತ್ತೂ ಕೂಡ ಸೇಫ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಟು ನೋ ಮೋರ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ದ different market fund inception values, please follow my YouTube channel, Instagram page and Facebook page for more updates. Thank you.